ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು ಎಲ್ಲ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ಆಮೇನ್. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 55:9. ಕೀರ್ತನೆಗಳು 55:9. ದೇವರೇ ಕರ್ತನೇ, ಅವರ ಭಾಷೆಯನ್ನು ತಾರುಮಾರು ಮಾಡಿ ಅವರನ್ನು ಭ್ರಾಂತಿಗೊಳಿಸು. ಪಟ್ಟಣದಲ್ಲಿ ಕಲಹ ಬಲಾತ್ಕಾರಗಳು ಕಾಣಬರುತ್ತವೆ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆಂದರೆ ದೇವರು ಆದಿಕಾಲದಲ್ಲಿ ಒಂದು ವರ್ಗದ ಜನರನ್ನು ಮಾತ್ರ ಆರಿಸಿಕೊಂಡು ಒಂದೇ ಒಂದು ಜನಾಂಗ ಇದ್ರು. ಮನುಷ್ಯರು ಅಂತೇಳಿ ಆದಿ ಮಾನವನನ್ನ ಸೃಷ್ಟಿ ಮಾಡಿ ಅವರಲ್ಲಿ ಆ ಸಂತಾನದವರೇ ಇವತ್ತು ಭೂಲೋಕದಲ್ಲಿ ಇರುವಂಥ ಎಷ್ಟೋ ಕೋಟಿ ಜನಸಂಖ್ಯೆಗಳು ಒಂದೇ ಒಂದು ಜನಾಂಗವಾಗಿತ್ತು. ಆಗ ಅವರು ಒಂದೇ ಭಾಷೆ, ಒಂದೇ ಜನಾಂಗವಾದ್ದರಿಂದ ಅಲ್ಲಿ ಬಹಳವರು ಇದು ನಾನು ಮಾಡಿದೆ ಅಂತೇಳಿ ನನ್ನದು ನಾವೆಲ್ಲ ಒಗ್ಗಟ್ಟಾಗಿರಬೇಕು, ಎಲ್ಲವೂ ನಮ್ಮದೇ ಅಂತೇಳಿ ಅವರದೇ ಒಂದು ಬಲಾತ್ಕಾರವಾಗಿತ್ತು. ಅಂದರೆ ದೇವರನ್ನು ಮರೆತೇ ಬಿಟ್ಟಿದ್ರು. ಅವರಿಗೆ ಯಾರು ಅಂತೇಳಿ ಗೊತ್ತೇ ಇರಲಿಲ್ಲ. ಅದಕ್ಕೆ ದಾವೀದರಸರು ಏನು ಹೇಳಿದ್ದಾರೆ ಅಂದರೆ, ಅವರ ಭಾಷೆಯನ್ನು ತಾರುಮಾರು ಮಾಡಿ ಅವರನ್ನು ಭ್ರಾಂತಿಗೊಳಿಸು. ಅಂದರೆ ಬಹಳ ಜನಾಂಗ, ಒಬ್ಬೊಬ್ಬರಿಗೆ ಒಂದೊಂದು ಮಾತನ್ನು ಉಂಟು ಮಾಡು ನೀನು. ಒಂದೊಂದು ವರ್ಗದ ಜನಗಳಿಗೆ ಒಂದೊಂದು ಭಾಷೆಯನ್ನು ಕೊಡು. ಆಗ ಒಬ್ಬರ ಮಾತು ಒಬ್ಬರಿಗೆ ಅರ್ಥವಾಗದವರು ಏನು ಮಾಡಲು ಸಾಧ್ಯವಾಗುವುದಿಲ್ಲ ಅಂತ ಹೇಳಿ ದಾವೀದರಸರು ದೇವರಲ್ಲಿ ಪ್ರಾರ್ಥಿಸಿದರು. ಇದು ಬಹಳ ವರ್ಷದ ಹಿಂದೆ ಆದಿಕಾಂಡದಿಂದ ನಾವು ಓದಿಕೊಂಡು ಬರುವಾಗ, ಆದಿಕಾಂಡ 11ನೇ ಅಧ್ಯಾಯದಲ್ಲಿ ನಾವು ಇದನ್ನು ಓದುವಾಗ ಅಲ್ಲಿ ಒಂದೇ ವರ್ಗದ ಜನರು ಏನು ಮಾಡಿದರು, ಇಡೀ ಪಟ್ಟಣಕ್ಕೆ, ಅಲ್ಲಿ ಬಾಬೆಲ್ ಪಟ್ಟಣ ಅಂತೇಳಿ, ಬಾಬೆಲ್ ಪಟ್ಟಣ ಅಂದರೆ ರೋಮ್ ಸಾಮ್ರಾಜ್ಯ, ಅಲ್ಲಿ ಏನು ಮಾಡಿದರು, ಒಂದು ಕೋಟೆಯನ್ನು ಕಟ್ಟಿ ಇದರೊಳಗೆ ಯಾರು ಬರಬಾರ್ದು, ಇದು ನಮ್ಮದೇ ಅಂತ ಹೇಳ್ಕೊಂಡು ಅವರ ಅಧಿಕಾರವನ್ನು ಅಲ್ಲಿ ಚಲಾಯಿಸಿದ್ರು. ದೇವರು ಕೊಟ್ಟರು, ದೇವರದು, ಎಲ್ಲರೂ ನಾವು ಚೆನ್ನಾಗಿ ಬದುಕಬೇಕು ಅಂತ ಹೇಳುವಂಥ ಯೋಚನೆ ಅವರಲ್ಲಿ ಇರಲಿಲ್ಲ. ಇದು ನಮ್ಮದು, ನಮಗೆ ಆಗಬೇಕು, ನಾವು ಹೇಳಿದಾಗೆ ಆಗಬೇಕು ಅಂತೇಳಿ. ಆಗ ದೇವರು ಏನು ಮಾಡಿದರು, ಅಲ್ಲಿದ್ದ ಜನಾಂಗಗಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ಭಾಷೆಯನ್ನು ಕೊಟ್ಟು ಒಬ್ಬರ ಭಾಷೆ ಒಬ್ಬರಿಗೆ ಅರ್ಥ ಆಗದ ಹಾಗೆ ಅಲ್ಲಿಂದ ತಾರುಮಾರು ಮಾಡಿದ್ರು. ಹಾಗೆ ಇವತ್ತು ಕೂಡ ನಾವು ಇದನ್ನು ನೋಡ್ತಾ ಇದ್ದೇವೆ. ಇವತ್ತು ನಮ್ಮ ಭಾರತ ದೇಶ ಪ್ರಜಾಪ್ರಭುತ್ವ, ಒಂದೊಂದು ರಾಜ್ಯದಲ್ಲಿ ಒಂದೊಂದು ಭಾಷೆಗಳು, ಒಂದೊಂದು ವರ್ಗದ ಜನಗಳೇ ಬೇರೆ ಬೇರೆ, ಅವರ ಭಾಷೆ ಬೇರೆ ಬೇರೆ, ಅವರ ಭಾಷೆ ಬೇರೆ ಬೇರೆ. ಒಂದು ವೇಳೆ ಬರೀ ಒಂದು ಭಾಷೆ ಅಥವಾ ಎರಡು ಭಾಷೆ ಆಗಿದ್ದರೆ, ಎರಡು ವರ್ಗದ ಜನಗಳಾಗಿದ್ದರೆ ಇವತ್ತು ಇದು ನಮ್ಮದೇ, ನಾವು ಇದರೊಳಗೆ ಯಾರು ಬರಬಾರ್ದು ಅಂತೇಳಿ ನಾನಾ ರೀತಿಯ ಗರ್ವ ಅಹಂಕಾರದಲ್ಲಿ ಮೆರೀತಾ ಇದ್ರು. ಏನೋ ಖಂಡಿತವಾಗ್ಲೂ ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಅದೇ ರೀತಿ ಈಗ ಅಮೇರಿಕಾದಲ್ಲಿ ಕೂಡ ಪ್ರಜಾಪ್ರಭುತ್ವ ರಾಷ್ಟ್ರ. ಅಲ್ಲಿ ಒಂದೇ ವರ್ಗದ ಜನ ಆದರೆ ಯಾರು ಬರಬಾರ್ದು, ಹೋಗಬಾರ್ದು ಅಂತೇಳಿ ಅವರು ಕೂಡ ಹಾಗೆ ಮಾಡ್ತಾ ಇದ್ರು. ಅದರಲ್ಲಿ ನೋಡಿ, ಈಗ ಜಗತ್ತಿನಲ್ಲಿ ಒಂದು ವರ್ಗದ ಜನರು ಏನು ಮಾಡ್ತಾ ಇದ್ದಾರೆ, ನಮ್ಮದು ನಾವೇ ಬದುಕಬೇಕು, ಅವನ ಬದುಕಲಿಕ್ಕೆ ಬಿಡಬಾರ್ದು ಅಂತ ಹೇಳುವಂಥದ್ದು, ಕೊಲೆ ಮಾಡಲಿಕ್ಕೆ ನೋಡುವಂಥದ್ದು, ಬಾಂಬ್ ಹಾಕುವಂಥದ್ದು, ಕೊಲ್ಲುವಂಥದ್ದು, ಯುದ್ಧಕ್ಕೆ ಬರುವಂಥದ್ದು, ಗೊತ್ತಿಲ್ಲದ ಎಂತೆಂಥ ಬಾಂಬ್ಗಳನ್ನು, ಮಿಸೈಲ್ಗಳನ್ನ ತಯಾರು ಮಾಡಿ, ಯುದ್ಧ ಸಾಮಗ್ರಿಗಳನ್ನ ತಯಾರು ಮಾಡಿ ಇಟ್ಕೊಳ್ಳುವಂಥದ್ದು, ಅವರನ್ನು ನಾವು ಸದೆ ಬಡಿಲೇಬೇಕು, ನಮ್ಮ ರಾಜ್ಯವೇ ಆಗಬೇಕು, ನಮ್ಮ ಜನಾಂಗವೇ ಆಗಬೇಕು ಅಂತೇಳಿ ನೋಡಿ. ಇವತ್ತು ಕೂಡ ಒಂದು ವರ್ಗದ ಜನರು ಇಡೀ ಜಗತ್ತಿನಲ್ಲಿ ಅದನ್ನೇ ಪ್ರಯತ್ನ ಮಾಡ್ತಲೇ ಇದ್ದಾರೆ. ಅದುವೇ ನೋಡಿ ಇವತ್ತು ಗಲಾಟೆ ನಡೆಯುವಂಥದ್ದು. ಇವತ್ತು ಉದಾಹರಣೆಗೆ ಅಮೇರಿಕ ಮತ್ತು
ಇರಾನ್ ಕೂಡ ಅದುವೇ ನಡೀತಾ ಇರೋದು, ಭಾರತ ದೇಶ ಪಾಕಿಸ್ತಾನ ಬಾಂಗ್ಲಕ್ಕೆ ಅದುವೇ ಇವತ್ತು ನಡೀತಾ ಇರುವಂಥದ್ದು. ಈ ಒಂದು ವರ್ಗದ ಜನರು ಇಡೀ ಜಗತ್ತೇ ನಮ್ದಾಗಬೇಕು, ಭಾರತ ದೇಶವೇ ನಮ್ದಾಗಬೇಕು, ಅವರನ್ನು ನಾವು ಜೀತದಾಳುಗಳನ್ನಾಗಿ ಇಟ್ಟುಕೊಳ್ಬೇಕು, ಇದು ನಮ್ದಾಗಬೇಕು. ಉದಾಹರಣೆಗೆ ನಮ್ಮ ಭಾರತ ದೇಶದಲ್ಲಿ ಒಂದೊಂದು ರಾಜ್ಯದಲ್ಲಿ ಕೂಡ ಅವರ ಜನಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿದ್ದರಿಂದ ಏನು ಮಾಡ್ತಾ ಇದ್ದಾರೆ, ಈ ರಾಜ್ಯ ನಮ್ಮದೇ ಆಗಬೇಕು, ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ, ಅಥವಾ ಅವರಿಗೆ ಸಂಬಂಧಪಟ್ಟ ಪಕ್ಷಗಳು ರಾಜಕಾರಣಕ್ಕೆ ಬಂದಾಗ ಅಧಿಕಾರಕ್ಕೆ ಬಂದಾಗ ಅವರ ಗಲಾಟೆಗಳು, ಹೊಡೆಯೋದು ಬಡಿಯೋದು, ನಾನಾ ಥರದ ಬೇಡದ ಕೆಟ್ಟ ವಿಚಾರಗಳು ಕೊಲ್ಲುವಂಥದ್ದು, ಹಿಂಸೆ ಕೊಡುವಂಥದ್ದು ಮಾಡುತ್ತಲೇ ಇರ್ತಾರೆ ನೋಡಿ. ಇದು ಆದಿ ಕಾಲದಲ್ಲಿ ಜನಸಂಖ್ಯೆ ತುಂಬುತ್ತಾ ಬಂದಾಗಲೂ ಕೂಡ ಆಗಿದ್ದು ಅದುವೇ ಕೆಲಸ. ಆದರೆ ಅದು ಇಲ್ಲಿ ದಾವೀದರಸರು ಆದಿಕಾಂಡ 6ನೇ 11ನೇ ಅಧ್ಯಾಯದಲ್ಲಿ ದೇವರು ಅವರನ್ನು ತಾರುಮಾರು ಮಾಡಿದರು ಅಂತ ನಾವು ಅಲ್ಲಿ ಓದುತ್ತೇವೆ. ಇಲ್ಲಿ ದಾವೀದರಸರು ಕೂಡ ಅದನ್ನೇ ಹೇಳಿದ್ದಾರೆ. ಕರ್ತನೇ ಅವರ ಭಾಷೆಯನ್ನು ತಾರುಮಾರು ಮಾಡಿ ಅವರನ್ನು ಭ್ರಾಂತಿಗೊಳಿಸುವ ಪಟ್ಟಣದಲ್ಲಿ ಕಲಹ ಬಲಾತ್ಕಾರಗಳು ಕಾಣಬರುತ್ತವೆ. ಆದರೆ ದೇವರ ಜ್ಞಾನ ಯಾರಲ್ಲಿ ಇರ್ತದೋ, ದೇವರು ಯಾರಿಗೆ ದರ್ಶನ ಕೊಟ್ಟಿದ್ದಾರೋ ಅಂಥವರು ಈ ಜಾತಿ ಮತ ಭೇದ ಮಾಡುವುದಿಲ್ಲ. ಒಬ್ಬೊಬ್ಬರಿಗೆ ಅವರವರ ಧರ್ಮ ಅವರವರಿಗೆ, ಅದನ್ನು ಅವರವರು ಅನುಸರಿಸ್ತಾ ಹೋಗಲಿ, ನಾವು ಚೆನ್ನಾಗಿ ಬಾಳಿ ಬದುಕೋಣ ಅಂತೇಳಿ ಇವತ್ತು ಕೂಡ ಎಲ್ಲ ಜನಾಂಗದಲ್ಲಿ ಇದ್ದಾರೆ. ಆದರೆ ಒಂದು ವರ್ಗದ ಜನರಲ್ಲಿ ಇದು ಬಹಳ ವಿಶೇಷವಾಗಿ ಅದು ನೋಡುವಾಗಲ್ಲಿ, ಯಾಕೆಂದರೆ ಬೈಬಲ್ ವಿಶೇಷವಾಗಿ ಅವರು ಪಕ್ಕಾ ಶಾಪಗ್ರಸ್ತರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಅದರಲ್ಲಿ ಕೂಡ ಕೆಲವರನ್ನು ದೇವರು ಆರಿಸಿಕೊಂಡಿದ್ದಾರೆ, ಕೊಲ್ತಲಿದ್ದಾರೆ. ಅದು ಇವರು ಬಾಂಬ್ ಹಾಕೋದು, ಚುಚ್ಚುವಂಥದ್ದು, ಚಾಕು ಹಾಕುವಂಥದ್ದು, ಬ್ಲಾಸ್ಟ್ ಮಾಡುವಂಥದ್ದು, ಜನಸಂಖ್ಯೆ ಇದ್ದಲ್ಲಿಗೆ ಆತ್ಮಾಹುತಿ ದಾಳಿ ಮಾಡುವಂಥದ್ದು, ಇದು ಎಲ್ಲ ಇದುವೇ ಆಗಿದೆ. ದೇವರು ನಮಗೆ ಸ್ತೋತ್ರ. ಅಂಥವ್ರನ್ನು ಕೂಡ ಏನು ಮಾಡ್ತಾರೆ, ದೇವರು ನೋಡ್ತಾ ಕೂತ್ಕೊಳ್ಳೋದಿಲ್ಲ, ಒಂದಲ್ಲ ಒಂದು ರೀತಿಯಲ್ಲಿ ಸದೆ ಬಡ್ಕೊಂಡೇ ಬರ್ತಾ ಇರ್ತಾರೆ. ದೇವರು ನಮಗೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಒಂದಲ್ಲ ಒಂದು ರೀತಿಯಲ್ಲಿ. ಈಗ ಉದಾಹರಣೆಗೆ ಇಸ್ರೇಲ್ ದೇವರು ಆರಿಸಿಕೊಂಡಂಥ ರಾಜ್ಯ, ಇಸ್ರೇಲ್ ರಾಷ್ಟ್ರವನ್ನು ದೇವರೇ ಅವರಿಗೆ ಕೊಟ್ಟರು. ಇದು ಕೂಡ ನಮಗೆ ಬೈಬಲ್ ಸ್ಪಷ್ಟವಾಗಿ ತಿಳಿಸ್ತದೆ. ಆದರೆ ಅವ್ರದಲ್ಲಿ ನಮ್ಮದೇಂತ ಹೇಳುವಂಥದ್ದು ದೇವರ ವಾಕ್ಯಕ್ಕೆ ಮೀರಿ ಅಲ್ಲಿ ಕೂಡ ಅವರು ನಡೀತಾ ಇದ್ದಾರೆ. ದೇವರಿಂದಲೇ ಆಯ್ಕೆಯಾದ ರಾಷ್ಟ್ರ, ದೇವರ ಜನಾಂಗವೇ ಅಲ್ಲಿ. ಈಗ ಎಲ್ಲ ಥರದ ಜನಾಂಗಗಳು, ಎಲ್ಲ ಇಡೀ ವಿಶ್ವದ ಜನಾಂಗಗಳು ಕೂಡ ಹೋಗ್ತಾರೆ ಬರ್ತಾರೆ, ಅದು ಆ ದೇಶ ಅವರದ್ದೇ. ಆದರೆ ಅವರಲ್ಲಿ ತಪ್ಪಿ ಹೋಗೋದ್ರಿಂದ ಅವರನ್ನು ಅವರ ವೈರಿಗಳ ಕೈಗೆ ಸಿಕ್ಕಿಸಿ ಇತರರ ಮೂಲಕ ಅವರಿಗೆ ನಷ್ಟವನ್ನು ಉಂಟು ಮಾಡ್ತಾ ಇದ್ದಾರೆ, ಅವರು ತಪ್ಪಿ ಹೋಗಿದ್ದರಿಂದ. ಅದೇ ರೀತಿ ಇರಾನ್ ಕೂಡ ನೋಡಿ, ಅದೇ ರೀತಿ ಇವತ್ತು ಬೇರೆ ರಾಷ್ಟ್ರಗಳನ್ನು ಕೂಡ ನೋಡೋಣ. ಅವು ನಮ್ಮದು ತಪ್ಪುಗಳನ್ನು, ಅನ್ಯಾಯ ಅನಾಚಾರಗಳನ್ನು ದೇವರು ಖಂಡಿತವಾಗಿ ಸಹಿಸೋರಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತಾರೆ. ಅದೇ ಇವತ್ತು ಒಂದೊಂದು ರಾಜ್ಯಗಳಲ್ಲಿ, ಒಂದೊಂದು ರಾಷ್ಟ್ರಗಳಲ್ಲಿ ಭಾಷೆ ಬೇರೆ ಬೇರೆ ಆಗಿರೋದು. ದೇವರು ನಮಗೆ ಸ್ತೋತ್ರವಾಗಲಿ. ಪಟ್ಟಣದಲ್ಲಿ ಕಲಹ ಬಲಾತ್ಕಾರಗಳು ಕಾಣಬರುತ್ತವೆ ನೋಡಿ. ಇದನ್ನೇ ಇಷ್ಟೊತ್ತು ಹೇಳಿದ್ದು. ನಮ್ಮ ರಾಜ್ಯ, ನಮ್ಮ ಜನಾಂಗವೇ ಜಾಸ್ತಿ ಇರಬೇಕು, ಅವರನ್ನು ನಾವು ಬಿಡಬಾರ್ದು, ಹೊಡಿಬೇಕು, ಕೊಡಿಬೇಕು, ಕೊಲ್ಲಬೇಕು. ಅದಕ್ಕಾಗಿ ಇವತ್ತು ತರಬೇತಿಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಒಳ್ಳೆ ಮಾತುಗಳನ್ನ ಹೇಳಿ ಶಾಂತಿ ಸಮಾಧಾನದಲ್ಲಿ ಜೀವಿಸಿ ಅಂಥೇಳಿ ಇಲ್ಲ. ಗ್ರಂಥಗಳಲ್ಲಿ ಬರೆದಿರುವುದು ಒಂದು ರೀತಿ ಬೇರೆ. ಅದು ಎಲ್ಲಿ ನಡೆಯಿತು, ಯಾವಾಗ ನಡೆಯಿತು, ಯಾವಾಗ, ಅದು ಈಗ ಹೇಗೆ ಇರಬೇಕು, ಯಾಕಾಗಿ ಈ ರೀತಿ ಬರೆಯಲ್ಪಟ್ಟಿದೆ ಗ್ರಂಥದಲ್ಲಿ, ಅದನ್ನು ಸರಿಯಾಗಿ ಬೋಧನೆ ಮಾಡೋರು ಇಲ್ಲ. ಕೆಲವರು ಬೋಧನೆ ಮಾಡೋರು ಏನು ಮಾಡ್ತಾರೆ, ಗಲಭೆ ಹಚ್ಚಿಸಿ ಯವನಸ್ಥ ಹುಡುಗರಿಗೆ, ಚಿಕ್ಕ ಮಕ್ಕಳಿಂದಲೇ ಅವರನ್ನು ಒಂದು ಭಯೋತ್ಪಾದನೆ, ಒಂದು ಉಗ್ರ ಚಟುವಟಿಕೆಗಳಿಗೆ ನಡೆಸಿ ಈ ರೀತಿಯ ಒಂದು ವಿಷಯವನ್ನು ಅವರ ತಲೆಗೆ ತುಂಬುತ್ತಾ ಇದ್ದಾರೆ. ಆದ್ರಿಂದ ಅವರಲ್ಲಿ ತಪ್ಪಿ ಹೋಗ್ತಾ ಇರುವಂಥದ್ದು. ಅಲ್ಲಿ ಬೋಧನೆ ತಪ್ಪು ಕೂಡ ಇದೆ. ದೇವರು ನಮಗೆ ಸ್ತೋತ್ರವಾಗಲಿ. ಆದರೆ ತಪ್ಪು ಬೋಧನೆ ಮಾಡೋರನ್ನ, ಸುಳ್ಳು ಹೇಳೋರನ್ನ, ಗಲಭೆ ಹಚ್ಚೋರನ್ನ ಕೂಡ ದೇವರು ಎಂದಿಗೂ ಬಿಡುವುದಿಲ್ಲ. ಒಂದಲ್ಲ ಒಂದು ಶಿಕ್ಷೆಗೆ ಪಡಿಸ್ತಾರೆ. ಅವರನ್ನು ಅವರಿಗಿಂತ ಕೆಟ್ಟವರ ಕೈಗೆ ನಾನು ಒಪ್ಪಿಸಿಬಿಡ್ತೇನೆ ಅಂತೇಳಿ ಸರ್ವ ಸೃಷ್ಟಿಕರ್ತನಾದ ದೇವರು ಹೇಳಿದ್ದಾರೆ. ದೇವರು ನಮಗೆ ಸ್ತೋತ್ರ. ಅದು ಇವತ್ತು ಬಲಾತ್ಕಾರಿಗಳು ಬರುವಂಥದ್ದು, ಆ ಜಾತಿಯವರು ಇರಲೇಬಾರ್ದು, ಅವರನ್ನು ಕೊಲ್ಲಲೇಬೇಕು ಅಂತೇಳಿದು ಬೋಧನೆ ತಪ್ಪಾಗಿದೆ. ದೇವರು ನಮಗೆ ಸ್ತೋತ್ರ. ಆದರೆ ದೇವರನ್ನೇ ನಮಗೆ ಇವತ್ತು ದೇವರ ಮಾತುಗಳನ್ನು ತಿಳಿಯಪಡಿಸ್ತಾ ಇರೋದ್ರಿಂದ ಇಡೀ ಭೂಲೋಕದಲ್ಲಿ ವಾಸ ಮಾಡುವ ನಾವೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳು. ಆದಿಯಿಂದ ನಾವು ಪ್ರಶ್ನೆ ಮಾಡಿದಾಗ, ಇದನ್ನು ನೋಡ್ತಾ ಬಂದಾಗ, ಜನಸಂಖ್ಯೆ ಜಾಸ್ತಿ ಆಗ್ತಾ ಬಂದಾಗ ಒಂದೊಂದು ಗುರುತಿಗೋಸ್ಕರ ಅಲ್ಲಿ ಬೇರೆ ಬೇರೆ ಅವರ ಒಂದು ಅಭಿವೃದ್ಧಿಗೋಸ್ಕರ ಬೇರೆ ಬೇರೆ ಜನಾಂಗ ಅವರ ಒಂದೊಂದು ಕೆಲಸಗಳಿಗೋಸ್ಕರ ಜಾತಿಗೆ ಸರ್ಕಾರವೇ ಇವತ್ತು ಒಂದು ಸರ್ಟಿಫಿಕೇಟನ್ನು ಕೊಡುವಂಥದ್ದು ಆಯಿತು. ಅದುವೇ ಇವತ್ತು
ಇವತ್ತು ಜಾತಿ ಜನಾಂಗ ಬಂದಿರೋದು. ಯಾವ ಜಾತಿಯೂ ಅಲ್ಲ, ಜಾತಿ ಎಲ್ಲ ಒಂದೇ. ಅವರವರ ಕೆಲಸದ ಮೇಲೆ ಸರ್ಕಾರದ ಒಂದು ಅಭಿವೃದ್ಧಿಗಳಿಗೆ ಆ ಜನಗಳನ್ನು ಗುರುತು ಹಚ್ಚಲಿಕ್ಕೋಸ್ಕರ ಅದು ಜಾತಿಯಾಗಿ ಮಾರ್ಪಟ್ಟಿತು. ಇದು ರಾಜಕಾರಣಿಗಳಿಂದ ಬಂದಂಥ ಕೆಲಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ನಾವೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳಾಗಿ, ಹಿಂದೂ ಇರಲಿ, ಕ್ರಿಶ್ಚಿಯನ್ ಇರಲಿ, ಮುಸ್ಲಿಮ್ಸ್ ಇರಲಿ, ಜೈನ ಇರಲಿ, ಬುದ್ಧ ಇರಲಿ, ಸಿಖ್ ಇರಲಿ, ಯಾರೇ ಇರಲಿ, ಚೆನ್ನಾಗಿ ನಾವು ದೇವರನ್ನ ಅರ್ಥಕೊಂಡು ಒಂದೇ ತಂದೆ ತಾಯಿಯ ಮಕ್ಕಳ ಹಾಗೆ ನಾವು ಜೀವಿಸುವುದೇ ನಮ್ಮ ಕರ್ತವ್ಯ. ಅದುವೇ ದೇವರಿಗೆ ಮಹಾ ದೊಡ್ಡ ಪ್ರೀತಿ. ಇತರನಾಗಲೇ ಹೇಳಿದಾಗೆ ನಾವು ಎಲ್ಲ ಧರ್ಮದಲ್ಲಿ ಕೆಟ್ಟ ಕೆಟ್ಟ ಬೋಧನೆ ಮಾಡೋರಿದ್ದಾರೆ. ಅವರ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇನ್ನೊಬ್ಬರು ಮಕ್ಕಳು ಸಾಯ್ತಾರೆ, ಮಾಡ್ತಾರೆ, ಕೋರ್ಟಿಗೆ ಹೋಗ್ತಾರೆ, ಜೈಲಿಗೆ ಹೋಗ್ತಾರೆ, ಕೊಲೆ ಕೂಡ ಆಗ್ತಾರೆ. ಅಂಥದಕ್ಕೋಸ್ಕರ ಇವತ್ತು ಉದ್ದ ಭಾಷಣವನ್ನು ಬಿಗಿಯೋರು ಕೂಡ ಆಗಿದ್ದಾರೆ, ಕೆಡಿಸೋರು ಆಗಿದ್ದಾರೆ. ನಿಜವಾಗಿ ನೋಡಕ್ಕೆ ಹೋದ್ರೆ ಇವತ್ತು ವಕ್ಫ್ ಆಸ್ತಿ, ದೇವರು ನನ್ನನ್ನು ಪ್ರಶ್ನೆ ಮಾಡ್ತಾರೆ ಅಂತ ಒಂದ್ಸಲ ಜಮೀರ್ ಅಹಮದ್ ಖಾನ್ ಅವರು ಹೇಳಿದರು. ನಾನು ನಿನ್ನ ಮಂತ್ರಿಯಾಗಿ ಮಾಡಿದೆ, ಅಲ್ಲ ನನ್ನನ್ನು ಕೇಳ್ತಾರೆ, ನನಗೆ ಏನು ಮಾಡಿಟ್ಟಿದ್ಯಾ, ನನಗೆ ಯಾಕೆ ನೀನು ಭೂಮಿ ಮಾಡಿಕೊಡ್ಲಿಲ್ಲ ಅಂತ. ಅಲ್ಲನಿಗೆ ನಿಜವಾಗಿ ಭೂಮಿ ಬೇಕಾ, ಬೆಳ್ಳಿ ಬಂಗಾರ ಬೇಕಾ, ಮಸೀದಿಗಳು ಬೇಕಾ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಬೇಕಾ ಅಲ್ಲನಿಗೆ? ಬೇಡ. ಅಲ್ಲ ಅಂದರೆ ಯಾರು? ಅದು ಭಾಷೆ ಬೇರೆ ಅಷ್ಟೇ. ಅದು ಸರ್ವ ಸೃಷ್ಟಿಕರ್ತರಾದ ದೇವರು, ಅವರೇ ಪರಮಾತ್ಮ, ಅವರೇ ಯೇಸು, ಅವರೇ ಸರ್ವೇಶ್ವರ, ಅವರೇ ಪರಮೇಶ್ವರ, ಅವರೇ ಶ್ರೀಕೃಷ್ಣ ಪರಮಾತ್ಮ, ಅವರೇ ಶ್ರೀಮನ್ನಾರಾಯಣನು ಆಗಿದ್ದಾರೆ, ಅವರೇ ಶ್ರೀನಿವಾಸನು ಕೂಡ ಆಗಿದ್ದಾರೆ. ದೇವರು ಒಬ್ಬನೇ. ದೇವರ ನಾಮಕ್ಕೆ ಸ್ತೋತ್ರ. ಹೆಸರುಗಳು ಬೇರೆ ಬೇರೆ ಅಷ್ಟೇ ಇಲ್ಲಿ ಇರುವಂಥ ವಿಚಾರಗಳು. ಇದನ್ನು ಅರಿತುಕೊಂಡು ಅವರವರ ಧರ್ಮದಲ್ಲಿ ಚೆನ್ನಾಗಿ ಜೀವಿಸಲಪ್ಪ ಅಂತ ಎಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳಾಗಿ ನಾವು ಚೆನ್ನಾಗಿ ಜೀವಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಇದೇ ದೇವರಿಗೆ ಒಂದು ಪ್ರೀತಿ. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. 10ನೇ ವಚನ. ಅವೇ ಅದರ ಪೌಳಿಗೋಡೆಗಳ ಮೇಲೆ ಹಗಲಿರುಳು ಸುತ್ತುತ್ತಿರುವ ಕಾವಲುಗಾರರು, ಊರೊಳಗೆ ಕೇಡು ತೊಂದರೆಗಳು ಪ್ರಬಲವಾಗಿವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೊಡ್ಡ ದೊಡ್ಡ ಕೋಟೆಯನ್ನು ಕಟ್ತಾರೆ, ಮಾಡ್ತಾರೆ, ಕಡೆಯಲ್ಲಿ ಕಾವಲುಗಾರರನ್ನು ಬಿಡ್ತಾರೆ. ಇವತ್ತು ವಾಚ್ಮೆನ್ ಅಂತ ಬಿಡ್ಬೋದು, ಪೊಲೀಸ್ನವ್ರು ಬಿಡ್ಬೋದು, ಆರ್ಮಿಯವ್ರನ್ನ ಬಿಡ್ಬೋದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ದೇವರು ಮನಸ್ಸು ಮಾಡಿದಾಗ ಅಲ್ಲಿ ಯಾರು ಇರುವುದಿಲ್ಲ. ಕೋಟೆಗಳೇ ಛಿದ್ರ ಆಗಿ ಹೋಗ್ತವೆ. ಉದಾಹರಣೆಗೆ ಬಹಳ ವರ್ಷಗಳ ಹಿಂದೆ ನಮ್ಮ ಇಡೀ ವಿಶ್ವಸಂಸ್ಥೆ ಅಮೆರಿಕದ ಲಾಸ್ ಏಂಜಲೀಸ್ ಎಂಬ ಒಂದು ಊರಲ್ಲಿ ಇತ್ತು. ಅದು 101 ಮಹಡಿ ಕಟ್ಟಡ. ಅಮೆರಿಕದವರು ಏನು ಮಾಡ್ತಾ ಇದ್ರು, ನಾವು ಅಂತೇಳಿ ಮೆರೀತಾ ಇದ್ರು. ನಮ್ಮನ್ನ ಬಿಟ್ಟು ಯಾರು ಇಲ್ಲ ಇಡೀ ವಿಶ್ವಕ್ಕೆ, ನಾವೇ ಅದೇ ಇವತ್ತು ಅಮೆರಿಕ ದೊಡ್ಡಣ್ಣ ಅಂತ ಹೇಳುವಂಥದ್ದು ಬಹಳ ಮೆರೀತಾ ಇದ್ರು. ಆದರೆ ದೇವರು ಏನು ಮಾಡಿದ್ರು, ಆ ಲಾಡೆನ್ ಮುಖಾಂತರ ಬೇರೆ ಹುಡುಗರನ್ನು ಉಪಯೋಗಿಸಿಕೊಂಡು ಅದಕ್ಕೆ ವಿಮಾನವನ್ನು ತೆಗೆದುಕೊಂಡು ಹೋಗಿ ಗುದ್ದಿಸುವ ಸಲುವಾಗಿ ಅದಕ್ಕೆ ತರಬೇತಿಯನ್ನು ಮಾಡಿದ್ದೆ. ಏನು ಮಾಡಿದ್ರು, ಆ ಸಂಪೂರ್ಣವಾಗಿ 101 ಮಹಡಿ ಕಟ್ಟಡ ಭಸ್ಮವಾಗಿ ಬೀಳುವ ಹಾಗೆ ಮಾಡಿದ್ರು. ಆಗ ಇವರ ಪೊಲೀಸ್ನವರು, ಇವರ ಆರ್ಮಿಯವರು ಎಲ್ಲಿ ಹೋಗಿತ್ತು? ಸಂಪೂರ್ಣವಾಗಿ ಕೆಡವಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದುವೇ ದೇವರು ಮನಸ್ಸು ಮಾಡಿದರೆ ನಾನೇ ತಲೆ ಗರ್ವ ಅಹಂಕಾರದಲ್ಲಿ ಮೆರೆದ್ರೆ ದೇವರು ಯಾರನ್ನು, ಯಾವ ಊರನ್ನು ಬಿಡೋದಿಲ್ಲ, ಯಾವ ಮನೆಯನ್ನು ಬಿಡೋದಿಲ್ಲ, ಯಾವ ಜಿಲ್ಲೆಯನ್ನು ಬಿಡೋದಿಲ್ಲ, ಯಾವ ರಾಜ್ಯವನ್ನು ಬಿಡೋದಿಲ್ಲ, ಯಾವ ರಾಷ್ಟ್ರವನ್ನು ಕೂಡ ಬಿಡುವುದಿಲ್ಲ. ಅದೇ ಇವತ್ತು ನೋಡಿ, ನಾನು ನನ್ನದು ಅಂತೇಳಿ ಬಹಳ ಗರ್ವ ಅಹಂಕಾರದಲ್ಲಿ ಮೆರೆದಾಗ ಸುನಾಮಿ, ಚಂಡಮಾರುತ, ಬೆಂಕಿ ಬೀಳುವಂಥದ್ದು, ದೊಡ್ಡ ದೊಡ್ಡ ಗಾಳಿಗೆ ಪಲ್ಟಿ ಹೊಡೆಯುವಂಥದ್ದು, ಬೆಟ್ಟ ಗುಡ್ಡಗಳು ಕುಸಿಯುವಂಥದ್ದು, ಎಲ್ಲರೂ ಗಂಜಿ ಕೇಂದ್ರದಲ್ಲಿ ಬೀಳುವಂಥದ್ದು, ಎಲ್ಲವರ ಬೇಕಾದ ಕೋಟಿ ಬೆಳ್ಳಿ ಬಂಗಾರ ನೀರಲ್ಲಿ ಕೊಚ್ಚಿಕೊಂಡು ಹೋಗುವಂಥದ್ದು, ಸರ್ವ ನಾಶವಾಗುವಂಥದ್ದು. ಇದುವೇ ದೇವರ ನಾಮಕ್ಕೆ ಸ್ತೋತ್ರ. ಗರ್ವ ಅಹಂಕಾರದಲ್ಲಿ ಮೆರೆದಾಗ ಇದನ್ನು ಬಹಳ ದೊಡ್ಡ ಕಾಯಿಲೆಗಳು ಬಂದು ಅಲ್ಲಿ ಅದಕ್ಕೆ ಔಷಧಿ ನಾಟೋದಿಲ್ಲ, ರಾಶಿ ಹೆಣಗಳು ಬೀಳುವಂಥದ್ದು, ಒಬ್ಬೊಬ್ರು ಅವರವರೇ ಹೊಡೆದಾಡಿ ಸಾಯುವಂಥದ್ದು, ಅಪಘಾತಗಳು ಆಗುವಂಥದ್ದು, ಒಬ್ಬರನ್ನೊಬ್ಬರು ಕೊಲ್ಲುವಂಥದ್ದು. ಇದು ಅವರವರ ಗರ್ವ ಅಹಂಕಾರಗಳಿಗೆ ತಕ್ಕಾದ ಶಿಕ್ಷೆಯನ್ನ ದೇವರೇ ಕೊಡಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿಗೆ ಕೋಪ ಬಂದಾಗ ಯಾವ ಕೋಟೆಯು, ಯಾವ ಸೈನಿಕರು, ಯಾವುದು ಇದರಲ್ಲಿ ಏನೂ ನಡೆಯಲು ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ 11ನೇ ವಚನ. ಅದರೊಳಗೆಲ್ಲ ನಾಶನವೇ,
ತಿಪ್ಪಲಾಟವು ವಂಚನೆಯು ಅದರ ಬೀದಿಗಳಿಂದ ತೊಲಗು. ದೇವರು ಸಂಪೂರ್ಣವಾಗಿ ಅದನ್ನು ಏನು ಮಾಡ್ತಾರೆ, ಸರ್ವನಾಶ ಮಾಡ್ತಾರೆ, ಅಲ್ಲಿಂದ ತೊಲಗಿಸಿ ಬಿಡ್ತಾರೆ. ತೊಲಗಿಸಿ ದೇವರಿಗೆ ಇಷ್ಟವಾದ ಜನಗಳನ್ನು ಅದದು ಊರುಗಳಿಗೆ ತಗೊಂಡೋಗಿ ಸೇರಿಸ್ತಾರೆ. ನೀವು ವಾಸ ಮಾಡಿ ಅಪ್ಪ ಅಂತ. ನೋಡಿ, ಕಾನಾನ್ ದೇಶಕ್ಕೆ ಇಸ್ರೇಲನ್, ಕಾನಾನ್ ದೇಶ ಅಂದರೆ ದೇವರ ಆಶೀರ್ವಾದ ಹೊಂದಿದಂಥ ಭೂಮಿ ಅಂತ ಅದರ ಅರ್ಥ. ಇಸ್ರೇಲ್ ಅಂದರೆ ದೇವರಿಂದ ಆಯ್ಕೆಯಾದ ಜನಗಳು. ಅವರನ್ನು ಐಗುಪ್ತ ದೇಶದಿಂದ, ದುಷ್ಟ ರಾಷ್ಟ್ರದಿಂದ ತಗೊಂಡು ಹೋಗಿ ಅಲ್ಲಿ ಸೇರಿಸಬೇಕಾದ್ರೆ ಆ ಕಾನಾನ್ ದೇಶದಲ್ಲಿ ಇದ್ದಂಥ ಕೆಟ್ಟ ಜನಗಳನ್ನು ಹೊರಡಿಸಿ ದೇವರು ಆದುಕೊಂಡ ಜನಾಂಗವನ್ನು ತಗೊಂಡೋಗಿ ಅಲ್ಲಿ ಅವರಿಗೆ ಕೊಟ್ಟರು. ಹಾಗೆ ಇವತ್ತು ಗರ್ವ ಅಹಂಕಾರದಲ್ಲಿ ಮೆರೆದ ಊರಾಗಲಿ ಪಟ್ಟಣಗಳಾಗಲಿ ಯಾವುದೇ ಆಗಲಿ ನಾನು ನಂದಂತಲ್ಲಿ ಮೆರೀತಾರಲ್ಲ, ಅಲ್ಲಿಂದ ಸಂಪೂರ್ಣ ತೊಲಗಿಸಿ ಅವರನ್ನು ನಾಶ ಮಾಡಿ ದೇವರಿಗೆ ಬೇಕಾದವ್ರನ್ನ ದೇವರ ಇಷ್ಟಾನುಸಾರ ದೇವರ ಜನರನ್ನು ತಗೊಂಡೋಗಿ ಅಂತಲ್ಲಿಗೆ ಬಿಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಇವತ್ತು ಕೂಡ ವಾಕ್ಯಗಳೆಲ್ಲ ನೆರವೇರ್ತಾ ಇವೆ. ಇದರಲ್ಲಿ ಬಹಳ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದನ್ನು ಎಷ್ಟು ತಿಳಿಸಿದ್ರು ಅರ್ಥ ಮಾಡಿಕೊಳ್ಬೇಕಾದ್ರೆ ಆ ದೇವರ ಒಂದು ಜ್ಞಾನ ಇಲ್ಲದಿದ್ದರೆ ಖಂಡಿತವಾಗಿಯೂ ಇದನ್ನೆಲ್ಲ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ತಿಳಿಸಿದರೂ ಕೂಡ ತಿಳಿದುಕೊಳ್ಳುವುದಿಲ್ಲ. ಯಾರಿಗೆ ದೇವರು ಯಾರನ್ನು ಆರಿಸಿಕೊಂಡಿದ್ದಾರೋ ತಿಳಿಯಪಡಿಸ್ತಾರೋ ಅಂಥವರಿಗೆ ಮಾತ್ರ ಇದು ಗೊತ್ತಾಗ್ತದೆ. ಎಲ್ಲರಿಗೂ ಗೊತ್ತಾಗಲು ಸಾಧ್ಯವೇ ಇಲ್ಲ. ಇದು ಯಾಕಪ್ಪ ಇಷ್ಟು ಕಷ್ಟ, ಸಂಕಟ, ದುಃಖಗಳು ಏನಾಯಿತು ಅಂತ ಹೇಳ್ತಾರೆ. ಖಂಡಿತವಾಗಿ ಆಗ ತಿಳಿಸಿಕೊಟ್ರು ಕೂಡ ದೇವರ ಆತ್ಮ ಇಲ್ಲದವರು, ದೇವರ ಪ್ರೀತಿ ಯಾರ ಮೇಲೆ ಇಲ್ಲವೋ ಅವರಿಗೆ ಇದನ್ನೆಲ್ಲ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಹಾಗೆ 12ನೇ ವಚನ 55:12. ನನ್ನನ್ನು ದೂಷಿಸುವವನು ವೈರಿಯಾಗಿದ್ದರೆ ತಾಳಿಕೊಂಡೇನು, ನನ್ನನ್ನು ತಿರಸ್ಕರಿಸಿ ಉಬ್ಬಿಕೊಳ್ಳುವವನು ದ್ವೇಷಿಯಾಗಿದ್ದರೆ ಅಡಗಿಕೊಂಡೇನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನನ್ನನ್ನು ದೂಷಿಸುವವನು ವೈರಿಯಾಗಿದ್ದರೆ ತಾಳಿಕೊಂಡೇನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ದೂಷಣೆ ಮಾಡೋರು, ದೇವರನ್ನು ದೂಷಣೆ ಮಾಡೋರು ಏನು ಮಾಡ್ತಾರೆ, ದೇವರು ಆದುಕೊಂಡ ಜನಗಳನ್ನೇ ದೂಷಣೆ ಮಾಡ್ತಾರೆ. ಒಳ್ಳೇದು ಹೇಳೋರನ್ನ ದೂಷಣೆ ಮಾಡ್ತಾರೆ, ಅವರು ಬಿಡೋದಿಲ್ಲ. ಆಗ ನಾವು ಏನು ಮಾಡಬೇಕು, ಅವರು ವೈರಿಗಳಂತೇಳಿ ನಾವು ತಾಳಿಕೊಂಡು ಇರಬೇಕು. ಅವ್ರ ಹತ್ರ ನಾವು ವಿರುದ್ಧವಾಗಿ ಮಾತಾಡಲು ನಾವು ಹೋಗಬಾರದು, ವೈರತ್ವಕ್ಕೆ ನಾವು ಹೋಗಬಾರದು. ಯಾಕೆಂದರೆ ದೇವರು ಅವರನ್ನು ತಳ್ಳಿ ಬಿಟ್ಟಿದ್ದಾರೆ. ಆದ್ದರಿಂದ ದೇವರ ಮಾತನ್ನು, ಒಳ್ಳೆ ಮಾತನ್ನು ಅವರು ಕೇಳುವುದಿಲ್ಲ, ವೈರಿಗಳಾಗಿ ಬರ್ತಾರೆ. ಆಗ ನಾವು ಶಾಂತಿ ಸಮಾಧಾನದಿಂದ ತಾಳಿಕೊಂಡಿರ್ಬೇಕು. ಯಾಕೆಂದರೆ ಖಂಡಿತವಾಗಿಲ್ಲದೆ ನಮಗೂ ಅವರು ತೊಂದರೆ ಮಾಡ್ತಾರೆ. ಈಗ ವೈರಿಗಳ ದೇವರಿಗೆ ಹಗೆಯಾಗಿರುವ ಜನಗಳೇ ಇವತ್ತು ಇಡೀ ಭೂಲೋಕದಲ್ಲಿ ಜಾಸ್ತಿ ಇರೋದು. ನಾನಾ ರೀತಿಯ ವೈರತ್ವಗಳನ್ನ ನಾವು ನೋಡ್ತಾ ಇರ್ತೀವಿ. ದೇವರ ಆದುಕೊಂಡವರು ಸ್ವಲ್ಪ ಕಡಿಮೆ, ದೇವರ ನೀತಿವಂತರು ಬಹಳ ಕಡಿಮೆ. ಅದಕ್ಕೆ ಹೇಳೋದು ಅಲ್ಪಸಂಖ್ಯಾತರು ಅಂತ. ಅಲ್ಪಸಂಖ್ಯಾತರು ಅಂದರೆ ಸ್ವಲ್ಪ ಜನ ಮಾತ್ರ, ದೇವರು ದರ್ಶನ ಕೊಟ್ಟವರು ಮಾತ್ರ, ದೇವರು ಯಾರು ಹಿಂಬಾಲಿಸ್ತಾರೋ ಅವರು ಸ್ವಲ್ಪ ಜನ. ಈ ದೇವರ ವೈರಿಗಳು ಬಹಳ ಜನ. ಇವತ್ತು 100ರಲ್ಲಿ 95 ಭಾಗ, 95 ಅಲ್ಲ, 100ಕ್ಕೆ 99, 100ಕ್ಕೆ 99 ಅಲ್ಲ, 1 ಲಕ್ಷದಲ್ಲಿ ಒಂದು 10 ಜನ ಸಿಕ್ಕುವುದು ಕಷ್ಟ. ದೇವರಿಂದ ಆಯ್ಕೆಯಾದವರು ಬಾಕಿ ಎಲ್ಲ ವೈರಿಗಳೇ. ಆಗ ಅವರೊಂದಿಗೆ ಈ 1 ಲಕ್ಷದಲ್ಲಿ 10 ಜನ ಬಿಟ್ಟು ಬಾಕಿಯವರು ಎಲ್ಲರಲ್ಲಿ ವಿರೋಧಿಗಳಾದಾಗ ಈ 10 ಜನರಿಗೆ ಏನು ಮಾಡೋಕ್ಕಾಗ್ತದೆ, ಏನು ಮಾಡೋಕ್ಕೂ ಆಗೋದಿಲ್ಲ. ಅದಕ್ಕೆ ದಾವೀದರಸರು ಹೇಳಿದ್ದು ಏನು ಮಾಡಿದ್ರೆ, ನಾವು ತಾಳಿಕೊಂಡೇನು ಅಂತ. ನಾವು ತಾಳಿಕೊಳ್ಬೇಕು. ದಾವೀದರಸರು ಕೂಡ ತಾಳಿಕೊಂಡ್ರು. ಆ ಸಮಯದಲ್ಲಿ ದೇವರವರನ್ನು ನಡೆಸಿದ್ರು. ಆಗ ಕಷ್ಟ ಬಂದರೂ ಕೂಡ ದೇವರೇ ಅಲ್ಲಿ ಸಹಾಯಕರಾಗಿದ್ದಾರೆ. ಕಾವಲು ದೂತರ ಮೂಲಕ ರಕ್ಷಣೆ ಕೊಡ್ತಾರೆ, ಪವಿತ್ರಾತ್ಮರ ಮೂಲಕ ನಡೆಸ್ತಾರೆ. ಯಾರ ಮೂಲಕ ಏನು ಸಹಾಯ ಮಾಡಿಸ್ಬೇಕು ಅದನ್ನು ಮಾಡಿಸೋರಾಗಿದ್ದಾರೆ. ಹಾಗೆ ನಮಗೂ ವಿರೋಧಿಗಳಿದ್ದಾಗ ನಾವು ತಾಳಿಕೊಂಡು ಅವರಿಗೆ ತಿಳಿಸುವ ಸಮಯದಲ್ಲಿ ತಿಳಿಸಬೇಕು. ಏನಾದರೂ ಅಲ್ಲಿ ನಮಗೆ ವಿರೋಧ ಬಂತಂದರೆ ನಾವು ತಾಳಿಕೊಂಡು ಸುಮ್ಮನೆ ಇರಬೇಕು. ದೇವರೇ ಅವರಿಗೆ ಶಿಕ್ಷೆಯನ್ನು ಕೊಡ್ತಾರೆ. ಅದು ನಮ್ಮ ಕಣ್ಣಾರೆ ಕಾಣಬಹುದು, ಕಿವಿಯಾರೆ ಕೇಳಬಹುದು. ಇವತ್ತು ಕೂಡ ಅದುವೇ ನಡೀತಾ ಇದೆ. ನನ್ನ ಜೀವಿತದಲ್ಲಿ ಕೂಡ ಎಷ್ಟೋ ನಡೆದು ಹೋಗಿದೆ. ತಾಳ್ಮೆ ಬಹಳ ಮುಖ್ಯ. ನನ್ನನ್ನು ತಿರಸ್ಕರಿಸಿ ಉಬ್ಬಿಕೊಳ್ಳುವವನು ದ್ವೇಷಿಯಾಗಿದ್ದರೆ ಅಡಗಿಕೊಂಡೇನು. ನೋಡಿ, ದಾವೀದ ಅರಸರನ್ನು ಏನು ಮಾಡಿದರೋ, ದಾವೀದ ಅರಸನ ಮಗನೇ ಇನ್ನೊಬ್ಬನವರ ಸ್ನೇಹಿತನ ಮಾತು ಕಟ್ಟಿಕೊಂಡು ಕೊಲೆ ಮಾಡೋಕ್ಕೆ ಬಂದ. ಆಗ ಏನು ಮಾಡ್ದ, ಹೆಂಡತಿಯನ್ನು ಕರ್ಕೊಂಡು ಅಡವಿಗೆ ಹೋಗಿ ಅಲ್ಲಿ ಅಡಗಿ ಕೂತ. ಹಾಗೆ ಸೌಲನ ದಾವೀದ ಅರಸರ ಮಾವ ಹೆಂಡತಿ ಅಪ್ಪ ಸೌಲನೇ ದಾವೀದ ಅರಸನನ್ನು ಕೊಲೆ ಮಾಡಲಿಕ್ಕೆ ಬಂದಾಗ ಶಾಂತಿ ಸಮಾಧಾನದಲ್ಲಿ ಹೋದರು. ಆದರೆ ಅವನನ್ನು ಕೊಲೆ ಮಾಡುವಂಥ ಪರಿಸ್ಥಿತಿ ಕೂಡ ದಾವೀದ ಅರಸರಿಗೆ ಸಿಕ್ಕಿತ್ತು. ಆದರೆ ದೇವರು ದಾವೀದ ಅರಸನನ್ನು ಕೊಲೆ ಮಾಡಲು, ಸ್ವಂತ ಹೆಂಡತಿ ಅಪ್ಪನನ್ನು ಕೊಲೆ ಮಾಡಲು ಬಿಡಲಿಲ್ಲ. ಹಾಗೆ ಅಲ್ಲಿ ಕೂಡ ಶಾಂತಿಯಲ್ಲಿ ಇದ್ದರು. ಅಡವಿಗೆ ಓಡಬೇಕಾದ್ರೆ
ಸಿಮ್ಮಿ ಅಂತ ಹೇಳುವಂಥ ಒಂದು ಮನುಷ್ಯ ಹಿಂದಿನಿಂದ ಅವನೊಬ್ಬ ಕುಂಟ ಅಂಗವಿಕಲ ಕಲ್ಲು ಹೊಡಿತಾ ಹಿಂದ್ಗಡೆಯಿಂದ ಕುಂಟಿಕೊಂಡು ಹೊಡೆದ. ಆದರೂ ದಾವೀದರಸರು ಏನೂ ಮಾಡಲಿಲ್ಲ. ಹೆಂಡತಿನ ಕರ್ಕೊಂಡು ಅಡವಿಯಲ್ಲಿ ವಾಸ ಮಾಡಿದ್ರು. ದೇವರು ಅಲ್ಲಿಗೆ ರಕ್ಷಣೆ ಕೊಟ್ಟರು. ಅವರಿಗೆ ಒಂದು ಮನುಷ್ಯನ ಮೂಲಕ ಬೇಕಾದ ಆಹಾರವನ್ನು ತಲುಪಿಸಿದ್ರು, ಎಲ್ಲ ವಿಷಯವನ್ನು ತಲುಪಿಸ್ತಲೇ ಇದ್ರು. ಕಡೆಗೆ ಬಂತು, ಮಗನೇ ಸತ್ತ, ಚಾಡಿ ಹೇಳ್ದವನು ಕೂಡ ನೇಣಾಕೊಂಡು ಸತ್ತ. ಆಮೇಲೆ ವಾಪಸ್ ಇಸ್ರೇಲ್ ದೇಶದ ಅರಸನಾಗಿ ಮಾಡಿದ್ರು. ಆಗ ಹಿಂದಿನಿಂದ ಕಲ್ಲು ಹೊಡೆದಂಥ ವೈರಿಗಳನ್ನ ಎಲ್ಲ ದಾವೀದರಸರು ಏನ್ ಮಾಡಿದ್ರು? ಕ್ಷಮಿಸಿದ್ರು. ಅವರು ವಾಪಸ್ಸು ಕಾಡಿನಿಂದ ಬಂದು ಅರಸನಾಗುವಂತೆ ದೇವರು ಮಾಡಿದರು. ದೇವರು ನಮಗೆ ಸ್ತೋತ್ರ. ಹಾಗೆ ಇವತ್ತು ನಮಗೆ ಕೂಡ ಒಳ್ಳೇದು ಹೇಳುವಾಗ, ಒಳ್ಳೇದು ಮಾಡಿದಾಗ ವೈರಿಗಳು ಬಂದರೆ ತಾಳಿಕೊಂಡು ಸುಮ್ಮನೆ ಇರಬೇಕು, ಮೌನವಾಗಿ ಇರಬೇಕು. ದೇವರ ವಾಕ್ಯವನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು, ಅದೇ ಪೌಲನು ಎಫೆಸರಿಗೆ ಬರೆದ ಪತ್ರ, ಬೈಬಲಲ್ಲಿ ನಾವಲ್ಲಿ ನೋಡ್ತಾ ಇದ್ದೇವೆ. ಒಬ್ಬ ದೇವರ ಮಾನವ ಹೇಳಿದ್ದಾನೆ, ದೇವರ ವಾಕ್ಯವನ್ನು ಆಯುಧವಾಗಿ ಧರಿಸಿಕೊಳ್ಳಿರಿ. ಪ್ರತಿಯೊಂದು ವಿಷಯದಲ್ಲಿ ದೇವರ ವಾಕ್ಯಗಳನ್ನು, ಮಾತುಗಳನ್ನು ನಮ್ಮ ಹೃದಯದಲ್ಲಿ, ಜ್ಞಾನದಲ್ಲಿ ನಾವು ಅಳವಡಿಸಿಕೊಳ್ಬೇಕು. ಅದರಂತೆ ನಾವು ನಡೆಯಬೇಕು. ಮುಖ್ಯವಾಗಿ ಮೌನವಾಗಿರಬೇಕು. ಒಬ್ರು ಏನು ಬೈದರೂ ಬೈಲಿ, ಹೇಳಿದ್ರು ಹೇಳಿ, ಮಾಡಬಾರದ ಕೆಲಸವನ್ನು ಮಾಡಿದ್ಯಾ ಅಂತ ಹೇಳಿ ಉಗಿಲಿ, ಮಾಡಲಿ, ಏನೇ ಮಾಡಲಿ, ಮೌನವಾಗಿರಬೇಕು, ತಾಳಿಕೊಳ್ಳಬೇಕು. ದೇವರೇ ಮನುಷ್ಯನಾಗಿ ಭೂಲೋಕಕ್ಕೆ ಬಂದಾಗಲೂ ಏನು ಮಾಡಿದರು? ಹಿಡಿದ್ರು, ಹೊಡೆದ್ರು, ಗಡ್ಡ ಕಿತ್ತರು, ಚುಚ್ಚಿದ್ರು, ಮುಸುಕು ಹಾಕಿದ್ರು, ಕೈಗೆ ಕೋಲನ್ನು ಕೊಟ್ಟರು, ತಲೆ ಬೋಳಿಸಿದ್ರು, ಮುಳ್ಳಿನ ಕಿರೀಟವನ್ನು ತೊಡಿಸಿದ್ರು. ಅದೇ ಮುಳ್ಳಿನ ಕಿರೀಟಕ್ಕೆ ಅವ್ರ ಕೈಗೆ ಕೋಲನ್ನು ಕೊಟ್ಟು ಅದೇ ಕೋಲು ತಗೊಂಡು ಹೊಡೆದ್ರು. ಜೆರುಸಲೇಮಿಂದ ಕಲ್ವಾರಿ ಬೆಟ್ಟಕ್ಕೆ 5 ಕಿಲೋಮೀಟರ್ ಇರ್ತದೆ ಎಂಬುದಾಗಿ ನಾನು ಬೇರೆ ಪುಸ್ತಕದಲ್ಲಿ ಓದಿದ್ದೇನೆ. ಅಲ್ಲಿವರೆಗೆ ಗೋಲ್ಕತಾ ಯಾತ್ರೆಯನ್ನ ಮಾಡಿದರು. ಅಲ್ಲಿಗೂ ಹೊಡೆದ್ರು, ತಾಳಿಕೊಂಡ್ರು, ಮಾಡಿದ್ರು. ಕಡೆಗೆ ಏನಾಯ್ತು? ಸಮಾಧಿ ಮಾಡಿದ್ರು. 3ನೇ ದಿವಸ ಅಲ್ಲಿಂದ ಎದ್ದು ಬಂದರು. ದೇವರ ನಾಮಕ್ಕೆ ಸ್ತೋತ್ರ. ಆಮೇಲೆ ಪರಲೋಕಕ್ಕೆ ಏರಿ ಹೋದ್ರು. ಇವತ್ತು ದೇವರ ಸಿಂಹಾಸನದಲ್ಲಿ ಹೋಗಿ ಪರಲೋಕದಲ್ಲಿ ಜಲರಾಶಿಯ ಮೇಲೆ ಸಿಂಹಾಸನ ರೂಢನಾಗಿದ್ದಾರೆ. ಅಲ್ಲಿಂದ ಎಲ್ಲವನ್ನ ಇಣಿಕಿ ನೋಡೋರಾಗಿದ್ದಾರೆ. ಇದು ನಮ್ಮ ಜೀವಿತಕ್ಕೂ ಕೂಡ ಒಂದು ಉದಾಹರಣೆಯಾಗಿದೆ. ಯಾರಾದರೂ ವೈರಿಗಳು ಏನಾದ್ರು ಬಂದರೂ ಕೂಡ, ಏನೇ ಶಿಕ್ಷೆ ಕೊಟ್ಟರು, ಏನೇ ಮಾಡೋಕ್ಕೆ ಪ್ರಯತ್ನ ಪಟ್ಟರು, ಏನೇ ಮಾಡಿದ್ರು, ನಾವು ಮೌನವನ್ನೇ ಆಚರಿಸಬೇಕು, ತಾಳಿಕೊಳ್ಳಬೇಕು. ಆ ಶಾಂತಿ ಸಮಾಧಾನದ ಸಮಯದಲ್ಲಿ, ಆ ಕಷ್ಟಗಳ ಸಮಯದಲ್ಲಿ ಯಾರೊಂದಿಗೆ ಮಾತನಾಡಬೇಕೋ ಆ ಸಮಯದಲ್ಲಿ ದೇವರೇ ಮಾತನಾಡಿಸ್ತಾರೆ, ಪವಿತ್ರ ಆತ್ಮರ ಮೂಲಕ ನಡೆಸ್ತಾರೆ. ಆಗ ಅವರಿಗೆ ಮಾತನಾಡಬೇಕು, ಒಳ್ಳೆಯದನ್ನು ಹೇಳಬೇಕು. ಅದಕ್ಕೆ ಯೇಸು ಕೂಡ ಹೇಳಿದ, ಮುತ್ತುಗಳನ್ನು ಹಂದಿಗಳ ಮುಂದೆ, ನಾಯಿಗಳ ಮುಂದೆ ಚೆಲ್ಲಬೇಡಿರಿ. ಹಂದಿಗಳು ಕಚ್ಚಿ ಸೀಳಿಬಿಟ್ಟವು, ನಾಯಿಗಳು ಕಚ್ಚಿ ಹಂದಿಗಳು ತುಳಿದು ನಾಶ ಮಾಡ್ಯವು, ನಾಯಿಗಳು ಕಚ್ಚಿ ಸೀಳಿಬಿಟ್ಟವು ಅಂತೇಳಿ. ಇದು ದುಷ್ಟರಿಗೆ, ಕೆಟ್ಟ ಜನರುಗಳನ್ನ ಹಂದಿಗಳಿಗೂ ನಾಯಿಗಳಿಗೂ ಹೋಲಿಕೆ ಮಾಡಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಆಗ ಅಂತರ ಮಧ್ಯದಲ್ಲಿ ನಾವು ಜೀವಿಸುವಾಗ ದೇವರು ನಮಗೆ ಕೊಟ್ಟ ಕಾರ್ಯವನ್ನು ಮಾಡುತ್ತಾ ಶಾಂತಿ ಸಮಾಧಾನದಲ್ಲಿ ಮೌನವಾಗಿ ನಾವು ಹೋಗ್ತಾ ಇರಬೇಕು. ಇವತ್ತು ನಾನಿರುವ ಸ್ಥಳದಲ್ಲಿ ಕೂಡ ಅದುವೇ ಆಗಿದೆ. ಬಹಳ ವರ್ಷದಿಂದ ಈಚೆಗೆ ದೇವರು ಆರಿಸಿಕೊಂಡಂಥ ಒಂದು ಕುಟುಂಬ, ಅವರಿಗೆ ದೇವರು ಕೊಟ್ಟಂಥ ಮನೆಯಲ್ಲಿ ಇವತ್ತು ನಾನು ವಾಸ ಮಾಡುವಾಗ ಇಲ್ಲಿಂದ 3 ಸಲ ಬಿಟ್ಟು ಹೋಗಿ 3 ಸಲ ದೇವರು ತಂದು ಸೇರಿಸಿದ್ರು. ಕಡೆಗೆ ಅವರಿಗೆ, ಗಂಡ ಹೆಂಡತಿಗೆ, ಮಕ್ಕಳಿಗೆಲ್ಲ ದೇವರನ್ನು ಅರಿತವರೇ, ಗಂಡ ಹೆಂಡತಿ ದೀಕ್ಷಾ ಸ್ಥಾನ ಪಡ್ಕೊಂಡವರೇ, ಮಕ್ಕಳು ದೇವರನ್ನು ಅರಿತವರೇ, ವಿದ್ಯಾವಂತರೇ. ತಿಳಿಸಿದಾಗ ದೇವರಿಗೆ ವಿರುದ್ಧವಾಗಿ ಮಾತಾಡಿದ್ರು, ನನಗೂ ವಿರುದ್ಧವಾಗಿ ಮಾತನಾಡಿದ್ರು. ಗಂಡ ಹೆಂಡತಿ ಸೇರ್ಕೊಂಡು ಅಲ್ಲಿಂದ ಮೌನವಾಗಿ ದೇವರೇ ದೂರ ಮಾಡಿಬಿಟ್ಟರು. ಇವತ್ತು ಪ್ರಾರ್ಥನೆಗೆ ಕೂಡ ಬರುವಾಗಿಲ್ಲ. ಅವರ ತಾಯಿ ಮೂಲಕ ಕೂಡ ಬಹಳ ಶಿಕ್ಷೆಯನ್ನು, ತಾಯಿ ಕೂಡ ಶಿಕ್ಷೆ ಕೊಟ್ಟರು. ಆದರೆ ಬರದ ಹಾಗೆ ದೇವರು ಮಾಡಿದ್ರು. ಅವರು ಮನೆಯಲ್ಲೇ ಪ್ರಾರ್ಥನೆ ಮಾಡಿಕೊಳ್ತೇವೆ ಅಂತ ಹೇಳಿಕೊಳ್ತಾ ಇದ್ದಾರೆ. ಏನೇ ಮಾಡಿಕೊಳ್ಳಿ, ದೇವರಿಗೆ ಬಿಟ್ಟಂತ ವಿಷಯ, ಸಂತೋಷ. ಆದರೆ ಅವರಿಗೆ ಸರಿಯಾಗಿ ಇವತ್ತು ಅವ್ರು ಕೂಡ ಏನಾಗಿದ್ದಾರೆ, ತಾಳ್ಮೆ, ಸಹನೆ ಆಗಿ ಬೇಡಿಕೊಂಡಾಗ ದೇವರು ನನಗೆ ಶಾಂತಿ ಸಮಾಧಾನವನ್ನು ಕೊಟ್ಟು ನಡೆಸ್ತಾ ಇದ್ದಾರೆ. ದೇವರು ಅವರಿಗೆ ಅದಕ್ಕೆ ಸರಿಯಾಗಿ ದೇವರು ಅವರಿಯನ್ನು ಏನು ಮಾಡ್ತಾರೆ, ಪ್ರೀತಿಯಿಂದ ನಡೆಸ್ತಾ ಇದ್ದಾರೆ. ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು, ಯಾವ ರೀತಿಯ ಪ್ರೀತಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಹಳ ಶಿಕ್ಷೆಯನ್ನ ಅನುಭವಿಸಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ
ನನ್ನನ್ನು ತಿರಸ್ಕರಿಸಿ ಉಬ್ಬಿಕೊಳ್ಳುವವರು ದೇಶಿಸಾಗಿದ್ದರೆ ಅಡಗಿಕೊಂಡೇನು. ಹಾಗೆ ಅಂಥವ್ರು ಯಾರಾದಿದ್ದರೆ ನಾವು ಕೂಡ ಅಡಗಿಕೊಳ್ಬೇಕು, ಶಾಂತಿ ಸಮಾಧಾನದಿಂದ ಜೀವಿಸಬೇಕು. ಆಗ ಅವರಿಗೆ ಬರುವ ಶಿಕ್ಷೆ ದೇವರು ಕಣ್ಣಾರೆ ಕಾಣುವಂತೆ ಕಿವಿಯಾರೆ ಕೇಳುವಂತೆ ಮಾಡಿದ್ದಾರೆ. ಇನ್ನು ಮುಂದೆಗೆ ಮಾಡೋರು ಕೂಡ ಆಗಿದ್ದಾರೆ. ನನ್ನ ಜೀವಿತದಲ್ಲಿ ಇದು ಎಲ್ಲವೂ ನಡೆದು ಹೋಗಿದೆ, ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. 13ನೇ ವಚನ 55:13. ಆದರೆ ನೀನು ನನಗೆ ಸ್ವಕೀಯನು ಆಪ್ತ ಮಿತ್ರನೂ ಅಲ್ಲವೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ದೇವರಲ್ಲಿ ಏನು ಹೇಳ್ತಿದ್ದಾರೆ, ದಾವೀದ ಅರಸನಿಗೆ ಹಾಗೆ ಮಾಡಿದಾಗ, ಆದರೆ ನೀನು ನನಗೆ ಸ್ವಕೀಯನು ಆಪ್ತ ಮಿತ್ರನೂ ಅಲ್ಲವೇ, ನೀನು ನನ್ನ ಸ್ವಂತ ಜನ, ಅದು ಮಾತ್ರವಲ್ಲ ನೀನು ನನ್ನ ಸ್ನೇಹಿತ ಅಂತ ಕೂಡ ದೇವರು ದಾವೀದ ಅರಸನಿಗೆ ಹೇಳಿದರು. ನೋಡಿದ್ರೆ ನಮಗೆ ಸ್ತೋತ್ರ. ಅಂಥವ್ರನ್ನೇ ದೇವರು ಆದುಕೊಂಡ ಮೇಲೆ ಏನು ಮಾಡ್ತಾರೆ, ಅಂಥವ್ರನ್ನೇ ಶಾಂತಿ ಸಮಾಧಾನದಲ್ಲಿ ನಡೆಯುವಾಗೆ ಮಾಡ್ತಾರೆ, ಅಲ್ಲಿ ಪ್ರೀತಿಸ್ತಾರೆ. ಉದಾಹರಣೆಗೆ ಸಣ್ಣ ಹುಡುಗ ದಾವೀದ ಅರಸ ಅಂಥ ಫಿಲಿಸ್ಟರ ಒಂದು ಮನುಷ್ಯನನ್ನ, ಗೋಳ್ಯಾತನನ್ನ, ಅಂಥ ಒಂದು ದೊಡ್ಡ ರೌಡಿಯನ್ನ, ಇಡೀ ಇಸ್ರೇಲ್ ಜನಾಂಗವನ್ನೇ ನಡಗಿಸ್ತಾ ಇದ್ದವನು, ಫಿಲಿಸ್ಟೀನಲ್ಲಿ ಬಹಳ ದೊಡ್ಡ ಮನುಷ್ಯನಾಗಿದ್ದ, ಆ ಚಿಕ್ಕ ಒಂದು ಕುರಿಕಾಯುವ ಹುಡುಗನ ಮೂಲಕ ಕೊಲೆ ಮಾಡುವ ಸಾಯುವಾಗೆ ಮಾಡಿದ್ರು. ಅವನ ರುಂಡವನ್ನು ಕತ್ತರಿಸಿಕೊಂಡು ಜೆರುಸಲೇಮಿಗೆ ತಗೊಂಡು ಹೋಗುವ ಹಾಗೆ ಮಾಡಿದ್ರು. ಆದರೂ ಅಂಥ ಹುಡುಗನ ಕೈಯಲ್ಲಿ ಹಾಗೆ ಮಾಡಿಸಿದ್ರು ಕೂಡ ಕಡೆಗೆ ಅಲ್ಲಿ ದಾವೀದ ಅರಸರಿಗೆ ಮಗನೇ ವೈರಿ, ಸ್ವಂತ ಮಾವನೇ ವೈರಿ, ಇತರ ಸ್ವಲ್ಪ ಪ್ರಜೆಗಳು ವೈರಿಗಳು ಆದಾಗ ಏನು ಮಾಡಿದ್ರು, ಸಮಾಧಾನಗೊಳಿಸಿದ್ರು, ಅಡಗಿಕೊಂಡ್ರು, ಅವರನ್ನು ಶಾಂತಿ ಸಮಾಧಾನದಲ್ಲಿ ಇರುವಂತೆ ಮಾಡಿದ್ರು. ಆಗ ಅಂಥ ಒಂದು ರೌಡಿಯನ್ನು ಕೊಂದಂಥ ಮನುಷ್ಯನನ್ನು ಕೂಡ ದೇವರು ಏನು ಮಾಡಿದರು, ಶಾಂತಿ ಸಮಾಧಾನದಲ್ಲಿ ಇರುವ ಹಾಗೆ ಮಾಡಿದರು. ಹಾಗೆ ದೇವರು ಆದುಕೊಂಡವರನ್ನು, ದೇವರ ಪ್ರಜೆಗಳನ್ನು ದೇವರು ಅದಕ್ಕೆ ಸರಿಯಾಗಿ ನಡೆಸ್ತಲೇ ಹೋಗ್ತಾರೆ. ಒಂದ್ಸಲ ಏನೇನು ಮಾಡಬೇಕೋ ಮಾಡಿಸ್ತಾರೆ, ಮತ್ತೊಂದು ಸಮಯದಲ್ಲಿ ಹೇಗಿರಬೇಕು ಹಾಗೆ ಇರಬೇಕಾಗ್ತದೆ. ಇದು ದೇವರೇ ಮಾಡುವ ಕಾರ್ಯ. ಆಗ ಇಲ್ಲಿ ಮುಖ್ಯ ಅಂಶ ಏನಪ್ಪ ಅಂದರೆ, ದೇವರನ್ನು ನಮಗೆ ತಿಳಿಯಪಡಿಸಿದಾಗ ನಾವು ಶಾಂತಿ ಸಮಾಧಾನದಲ್ಲಿ ಹೋಗಬೇಕು. ವೈರಿಗಳು ಬಂದರೆ ಅಡಗಿಕೊಳ್ಳುವಂಥ ದಿವಸ ಬಂದರೆ ಅಡಗಿಕೊಳ್ಳಲೇಬೇಕು, ಎದುರು ನಿಲ್ಲಬಾರದು. ಒಂದ್ಸಲ ಹಿಂದೆ ನಾನು ನನ್ನ ಸಾಕ್ಷಿಯಲ್ಲಿ ಕೂಡ ಹೇಳಿದ್ದೆ, ನನಗೆ ಅಕ್ಕಪಕ್ಕದವರು ಭಾರ ವೈರಿಗಳಾಗಿದ್ದರು. ಮತ್ತೊಂದು ಸಲ ನನ್ನ ಹೊಡೆದು ಏನು ಮಾಡ್ತಾರಂತ ಗೊತ್ತಿಲ್ಲ, ಒಂದು ಗುಂಪು ಕೂಡಿಕೊಂಡು ಏನೇನೋ ಆಯಿತು. ಆ ಸಮಯದಲ್ಲಿ ಬೆಟ್ಟ ಹತ್ತಿಕೊಂಡು ಕಾಡಲ್ಲಿ ಓಡಿ ಹೋಗಿ ಬೇರೆ ಒಂದು ಮನೆಯಲ್ಲಿ ಅಡಗಿಕೊಂಡೆ. ಆಗಲ್ಲಿ ಆ ಮನೆ ಯಜಮಾನ ಏನು ಹೇಳ್ದ, ನೀನು ಹೊರಗಡೆ ಬರಬೇಡ, ಒಳಗಡೆ ಕೂತ್ಕೋ, ಅವನು ಯಾರು ಬರ್ತಾರೆ ಬರೋರು ಇಲ್ಲಿ ಬರಲಿ ಅಂತ. ಅವರು ಒಂದು ವಿಗ್ರಹಾರ್ಧಕರು, ಮಾಯ ಮಂತ್ರದವರು ಆಗಿದ್ದರು. ನೋಡಿ, ಅವರ ಮುಖಾಂತರ ದೇವರು ರಕ್ಷಣೆಯನ್ನು ಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗಿದ್ದು ದೇವರ ದರ್ಶನ ಆಗೋದಕ್ಕಿಂತ ಮೊದಲು 1955ನೇ ಇಸವಿ ಹಾಗೆ ಮೊಟ್ಟ ಮೊದಲು ದೇವರ ದರ್ಶನಕ್ಕಾಗಿ ದೇವರು ನನ್ನನ್ನು ಇತರರ ಮೂಲಕ ಕೇರಳಕ್ಕೆ ಒಂದು ದೇವಾಲಯಕ್ಕೆ ಅಂದರೆ ಚರ್ಚಿಗೆ ಕಳಿಸಿ ಅಲ್ಲಿ ಒಂದು ವಾರದ ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸಿ ಹಿಂದಿರುಗಿ ಬರುವಾಗ ಯಾರು ನನ್ನನ್ನು ಕೊಲೆ ಮಾಡಲಿಕ್ಕೆ ಯೋಚನೆ ಮಾಡಿದರೋ, ಓಡಿಸಿಕೊಂಡು ಬಂದರೋ ಅವರೇ ಹೆಣವಾಗಿ ಹೋಗಿದ್ದಾರೆ. ದೇವರನ್ನ ಹೊಸವಾಸ ನಾನು ಊರಿಗೆ ಬರುವಾಗ ಅರ್ಧ ದಾರಿಯಲ್ಲೇ ಒಂದು ಸಹೋದರಿ ತಿಳಿಸಿದರು, ಅಣ್ಣ ನಿಮ್ಮನ್ನ ಒಂದು ದಿವಸ ಒಬ್ಬ ಹೀಗೆ ಮಾಡ್ದ ಅಂತ. ನೋಡಿ, ಅವರಿಗೆ ವಿಷಯ ಗೊತ್ತಿಂತಲೇ ನನಗೆ ಗೊತ್ತಿಲ್ಲ. ನೋಡಿ, ಅವನನ್ನು ಮೊನ್ನೆ ಈ ಸರಾಯಿ ಕಾಶವನ್ನು ಹಿಡಿಯುವಂಥ ಅಬ್ಕಾರಿಗಳು ಕಲ್ಲು ಹೊಡೆದೇ ಕೊಂದರು ಅವನನ್ನ ಅಂತೇಳಿ. ದೇವರು ನಮಗೆ ಸ್ತೋತ್ರವಾಗಲಿ. ನಾನು ಕೇರಳದಿಂದ ಬರುವಾಗ ಪೇಪರಲ್ಲಿ ಕೂಡ ಅದನ್ನೇ ಓದಿ ನನಗೆ ಆಶ್ಚರ್ಯವಾಯಿತು, ನಂಬಲಿಕ್ಕೆ ಆಗಲಿಲ್ಲ. ನಮ್ಮ ಊರಿಗೆ ಹೋಗುವ ಸ್ಥಳದಲ್ಲಿ ಬಸ್ ಇಲ್ದಾಗೆ ಅವರು ಒಂದು ಪೋಸ್ಟ್ ಮಾಸ್ಟರ್ ಆಗಿದ್ದರು. ಆ ಒಂದು ಸಹೋದರಿ ಅವರು ಹೇಳ್ತಾರೆ, ಅಣ್ಣ ಮೊನ್ನೆ ನಿಮ್ಮನ್ನ ಹೀಗೆ ಮಾಡಬೇಕು ಅಂತ ಯೋಚನೆ ಮಾಡಿದ್ರು, ನೋಡಿ ಅವನು ಸತ್ತು ಹೋದ ಅಬ್ಕಾರಿಗಳವನ್ನ ಕಲ್ಲು ಹೊಡೆದು ಕೊಂದರು ಅಂತೇಳಿ. ನೋಡಿ, ಎಂಥ ಒಂದು ಘಟನೆಗಳನ್ನು ದೇವರು ಮಾಡಿದ್ದಾರೆ. ಇದುವೇ ಇವತ್ತು ದೇವರು ನಮಗೆ ಸ್ತೋತ್ರ. ಹಾಗೆ ದೇವರನ್ನು ನಮಗೆ ತಿಳಿಯಪಡಿಸಿದ ಮೇಲೆ ಶಾಂತಿ ಸಮಾಧಾನ ದೇವರ ವಾಕ್ಯವನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ಹೋಗಬೇಕು. ಈ ಪ್ರವಾದಿಗಳನ್ನು ಸಾಕ್ಷಿಗಳನ್ನು ಕೂಡ ದೇವರು ಹೀಗೆ ನಡೆಸಿದ್ದು. ಆಗ ದೇವರೇ ನಮ್ಮ ಪರವಾಗಿ ವೈರಿಗಳೊಂದು ಯುದ್ಧ ಮಾಡ್ತಾರೆ. ಅವರಿಗೆ ಬರುವ ಶಿಕ್ಷೆ ಕಣ್ಣಾರೆ ಕಾಣುವಂತೆ ಕಿವಿಯಾರೆ ಕೇಳುವಂತೆ ಮಾಡಿದ್ದಾರೆ. ನನ್ನ ಜೀವಿತದಲ್ಲಿ ಈಗಲೂ ನಡೆದು ಹೋಗ್ತಾ ಇದೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಆಪ್ತ ಮಿತ್ರನೂ ಅಲ್ಲವೇ,
ದೇವರು ದರ್ಶನ ಕೊಟ್ಟ ಮೇಲೆ ಹಾಗೆ ನಡೆಯುವಾಗ ದೇವರ ಒಂದು ಪ್ರೀತಿಯಲ್ಲಿ ಹೌದು, ಸ್ನೇಹಿತರನ್ನಾಗಿ ಕೂಡ ದೇವರು ನಮಗೆ ಸಹಾಯ ಮಾಡ್ತಾರೆ. ಸ್ವಂತ ಜನ ಅಂದರೆ ಇಸ್ರಾಯೇಲರಂದ್ರೆ ದೇವರಿಂದ ಆಯ್ಕೆಯಾದವರು ಎಂಬುದಾಗಿ ಸ್ವಂತ ಜನರೂ ಆಗಿರ್ತಾರೆ, ಆಪ್ತ ಸ್ನೇಹಿತರ ರೀತಿಯಲ್ಲಿ ಕೂಡ ದೇವರು ಸಹಾಯ ಮಾಡ್ತಾರೆ. ಆಗ ನಮ್ಮ ದೊಡ್ಡ ಕುಟುಂಬ ಯಾರಾಗಿದ್ದಾರೆ, ನಮ್ಮ ನಿಜವಾದ ತಂದೆ ತಾಯಿ ಬಂಧು ಬಳಗ ಯಾರಾಗಿದ್ದಾರೆ, ಈ ಲೋಕದ ತಂದೆ ತಾಯಿ ಬಂಧು ಬಳಗ ಹೌದು, ಆದರೆ ಮೊದಲು ನಮ್ಮ ನಿಜವಾದ ತಂದೆ ತಾಯಿ ಬಂಧು ಬಳಗ ದೇವರಾಗಿದ್ದಾರೆ. ಈ ತಂದೆ ತಾಯಿ ಬಂಧು ಬಳಗ ಹೆಂಡತಿ ಮಕ್ಕಳಿಗಿಂತಲೂ ಮೊದಲ ಸ್ಥಾನ ನಾವು ಯಾರಿಗೆ ಕೊಡಬೇಕು? ದೇವರಿಗೆ ಕೊಡಬೇಕು. ಇವರಿಗೆಲ್ಲ ಎರಡನೇ ಸ್ಥಾನ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಆಪ್ತ ಮಿತ್ರನು ನಿಜವಾದ ನಮ್ಮ ಸ್ನೇಹಿತನು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಇಡೀ ಭೂಲೋಕದ ಪಾಪಗಳಿಗಾಗಿ ಸರ್ವವನ್ನು ಉಂಟು ಮಾಡಿದಂಥ ಸೃಷ್ಟಿ ಮಾಡಿದಂಥ ಆ ದೇವರೇ ಮನುಷ್ಯನ ಅವತಾರವೆತ್ತಿ ಬಂದು ಇಡೀ ಲೋಕದ ಪಾಪಗಳಿಗೆ ಪರಿಹಾರಕ್ಕಾಗಿ ತನ್ನ ರಕ್ತವನ್ನೇ ಸುರಿಸಿ ಲೋಕದ ಪಾಪವನ್ನು ಒಂದು ಸಲ ಬಗೆಹರಿಸಿದರು. ಇದು ಜನಾಂಗಗಳು ಯಾರಾದರೂ ಮಾಡಿದ್ದಾರೆ? ಇಲ್ಲ. ಹಾಗೆ ಇವತ್ತು ದೇವರು ಆದುಕೊಂಡವರ ಪರವಾಗಿ ಯುದ್ಧ ಮಾಡುವಂಥದ್ದು, ವೈರಿಗಳಿಗೆ ಬರುವಂಥ ಶಿಕ್ಷೆ ಕಣ್ಣಾರೆ ಕಾಣ್ತಾ ಇದ್ದೇವೆ, ಕಿವಿಯಾರೆ ಕೇಳ್ತಾ ಇದ್ದೇವೆ. ಇದೆಲ್ಲ ಇದಕ್ಕಿಂತ ದೊಡ್ಡ ಮಿತ್ರನು ಯಾರಿದ್ದಾರೆ? ಯಾರು ಇಲ್ಲ. ದೇವರೇ ನಿಜವಾದ ನಮ್ಮ ಸ್ನೇಹಿತ. ಬಾಕಿ ಲೋಕದ ಸ್ನೇಹಿತರು ನಮ್ಮ ಕೈಲಿ ತಿನ್ನಲು ಕುಡಿಯಲು ಸಾಲ ಕೇಳಿದಾಗ ಕೊಟ್ಟರೆ, ಅವರಿಗೇನಾದರೂ ಕಷ್ಟ ಸಂಕಟ ದುಃಖ ಬಂದರೆ ಸಹಾಯ ಮಾಡಿದಾಗ ದುಡ್ಡು ಕೊಟ್ಟರೆ ಮಾತ್ರ ನಮ್ಮ ಜೊತೆಲಿ ಚೆನ್ನಾಗಿರ್ತಾರೆ. ಒಂದು ಸಲ ಇಲ್ಲ ಅಂತ ಹೇಳಿದ್ರೆ ತಿರುಗಿ ನೋಡುವುದಿಲ್ಲ. ಎಷ್ಟೇ ಕಷ್ಟ ಸಂಕಟ ಬಂದರೂ ಕೂಡ ನಮ್ಮನ್ನು ಬರೋದಿಲ್ಲ, ನೋಡೋದಿಲ್ಲ, ಮಾತಾಡೋದಿಲ್ಲ. ಏನಾದರೂ ಒಂದು ಸುಳ್ಳು ಹೇಳ್ಕೊಂಡು ದೂರನೇ ಹೋಗ್ತಾರೆ. ಸ್ವಂತ ಗಂಡನಿಗೆ ಹೆಂಡತಿ ಆಗೋದಿಲ್ಲ. ಎಲ್ಲರೂ ಅಲ್ಲ, ಒಬ್ಬೊಬ್ಬರು ಹೆಂಡತಿಗೆ ಗಂಡ ಆಗೋದಿಲ್ಲ, ಗಂಡನಿಗೆ ಹೆಂಡತಿ ಆಗೋದಿಲ್ಲ. ಗಂಡನಿಂದ ಲಾಭ ಇದ್ದರೆ ಮಾತ್ರ ಹೆಂಡತಿ ಚೆನ್ನಾಗಿರ್ತಾಳೆ, ಇಲ್ಲದ್ರೆ ಹೆಂಡತಿ ದೂರ ಇರ್ತಾಳೆ. ಅದೇ ರೀತಿ ಒಂದೊಂದು ಹೆಂಡತಿಯರು ಚೆನ್ನಾಗಿ ಕಷ್ಟಪಟ್ಟು ದುಡಿದು ಗಂಡನಿಗೆ ಬೇಕಾದಾಗ ದುಡ್ಡು ಅದು ಇದು ಏನಾದರೂ ಕೊಟ್ಟರೆ ಮಾತ್ರ ಗಂಡ ಚೆನ್ನಾಗಿರ್ತಾನೆ, ಇಲ್ಲಾಂದರೆ ಅದೇ ಗಂಡ ಹೆಂಡತಿಯನ್ನು ದೂರ ಮಾಡ್ತಾನೆ. ಇದೇ ರೀತಿ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಸ್ವಂತ ಮಕ್ಕಳು ಕೂಡ ಇದನ್ನೇ ಮಾಡುವವರಾಗಿದ್ದಾರೆ. ಆಗ ನಮ್ಮ ನಿಜವಾದ ಸ್ನೇಹಿತರು ಯಾರೋ? ದೇವರಾಗಿದ್ದಾರೆ. ದೇವರ ಬಂಧು ಬಳಗದವರು. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾವು ದೇವರ ವಿಶ್ವಾಸದಲ್ಲಿ ಮುಂದೆ ಸಾಗಬೇಕು. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಇದರಲ್ಲಿ ಏನಾದರೂ ಅವರು ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ. ಅವರು ಚೆನ್ನಾಗಿ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲು ಬೇಕಾದಂಥ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅನುಗ್ರಹಿಸಿರಿ ಸ್ವಾಮಿ. ಅವರ ಮಕ್ಕಳಿಗೂ ಅವರು ಇದನ್ನೆಲ್ಲವನ್ನು ತಿಳಿಸಿ ಅವರು ಕೂಡ ಚೆನ್ನಾಗಿ ತಿಳ್ಕೊಂಡು ಇತರರಿಗೂ ಸಾರುವಂತಾಗಲಿ, ಸಾಕ್ಷಿಗಳಂತಾಗಲಿ. ಮತ್ತು ನಾನು ಕೂಡ ಪ್ರತಿ ದಿವಸ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ನೀವು ಮಾಡ್ತಾ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲೂ ಹೇರಳವಾಗಿ ಆಶೀರ್ವದಿಸಲಿ. ಆಮೆನ್.